Hello friends, welcome to Global Online University. Friends, I am Bahubali Desai. In this video, we are going to discuss some important MCQs on higher education system for your upcoming KSET examination 2020. Okay, as you all know, KSET examination is going to be scheduled on 27 September 2020. Okay, for this KSET examination, we have introduced 20 mock tests only at rupees 299. These mock tests are very helpful to assess your preparation. Okay, at the end of the preparation, if you give more and more mock tests, it is very helpful for your examination. We will also learn time management. You will also come to know how to answer the questions. Okay, and one more thing is these 20 mock tests are available in Kannada also. Okay, ಹಲವಾರು ಜನರು ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರು, ಸರ್ ಕನ್ನಡದಲ್ಲಿ ನೀವು ಮಾಕ್ ಟೆಸ್ಟ್ಗಳನ್ನು ನೀಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಆದ್ದರಿಂದ ನಾವು ಈ 20 ಮಾಕ್ ಟೆಸ್ಟ್ಗಳನ್ನು ನಾವು ಕನ್ನಡದಲ್ಲಿ ಕೂಡ ನೀಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆ, ಆಪ್ಷನ್ಸ್, ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿ ಕೂಡ ಸಿಗಲಿದೆ. ಓಕೆ, ಈ 20 ಮಾಕ್ ಟೆಸ್ಟ್ ಸೀರೀಸ್ಗಳು ನಿಮ್ಮ ಪ್ರಿಪ್ರೇಷನನ್ನು ಹೆಚ್ಚಿಸಲು ನಿಮಗೆ ತುಂಬ ಅನುಕೂಲವಾಗಿವೆ. ಅದೇ ರೀತಿ ಈ 20 ಮಾಕ್ ಟೆಸ್ಟ್ ಸೀರೀಸ್ಗಳು ಕೇವಲ ನಿಮಗೆ 299 ರೂಪಾಯಿಗಳಿಗೆ ಲಭ್ಯವಾಗಲಿವೆ. ವೆರಿ ಮಿನಿಮಮ್ ಅಮೌಂಟ್ ಐ ಥಿಂಕ್. ಓಕೆ, ನಾವು ಯಾವುದೇ ಒಂದು ಪರೀಕ್ಷೆಗೆ ಹೋಗುವ ಮೊದಲು ಈ ಮಾಕ್ ಟೆಸ್ಟ್ಗಳನ್ನು ನೀಡುವುದರಿಂದ ನಮಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಸಮಯವನ್ನು ನಿಗದಿಪಡಿಸಬೇಕು, ಅದೇ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಇದೆಲ್ಲದಕ್ಕೆ ಈ ಮಾಕ್ ಟೆಸ್ಟ್ ಸೀರೀಸ್ಗಳು ನಿಮಗೆ ತುಂಬ ಅನುಕೂಲವಾಗ್ತವೆ ಅಂತ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಮಾಕ್ ಟೆಸ್ಟ್ಗಳು ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು, ನಿಮ್ಮ ಪ್ರಿಪರೇಷನ್ ಎಲ್ಲಿ ತನಕ ಬಂದಿದೆ ಎಂಬುದನ್ನು ಗುರುತುಪಡಿಸಿಕೊಳ್ಳಲು ನಿಮಗೆ ತುಂಬ ಸಹಾಯಕವಾಗಿವೆ. ಅದೇ ರೀತಿ ಫ್ರೆಂಡ್ಸ್, ನಾವು ಇಲ್ಲಿ ಪೇಯ್ಡ್ ವಾಟ್ಸಪ್ ಗ್ರೂಪನ್ನು ಕೂಡ KSET ಎಕ್ಸಾಮಿನೇಷನ್ ಸಲುವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮನ್ನು ನೀವು 20 ಮಾಕ್ ಟೆಸ್ಟ್ಗಳಿಗೆ ಸಂದಾದಾರರಾದರೆ ನಿಮ್ಮನ್ನು ಈ ಪೇಯ್ಡ್ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸಲಾಗ್ತದೆ. ನಿಮಗೆ ಏನಾದರೂ ನಮ್ಮ ವೆಬ್ಸೈಟ್ನಿಂದ ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ನೀಡುವುದು ಕಷ್ಟ ಅನಿಸಿದರೆ ಈ ವಾಟ್ಸಪ್ ಗ್ರೂಪಲ್ಲಿ ನಾವು ನೇರವಾಗಿ ಲಿಂಕನ್ನು ನೀಡ್ತೀವಿ. ಆ ಲಿಂಕ್ ಮೂಲಕ ನೀವು ಈ ನಮ್ಮ ಮಾಕ್ ಟೆಸ್ಟ್ಗಳನ್ನು ನೀಡಬಹುದು. ಇಲ್ಲಿ ನೀವು 20 ಮಾಕ್ ಟೆಸ್ಟ್ಗಳನ್ನು ನೀಡ್ತೀರಿ. ಅದೇ ರೀತಿ ನಿಮ್ಮ ಒಂದು ಫೀಡ್ಬ್ಯಾಕ್ ಪೇಜನ್ನು ಕೂಡ ನಿಮ್ಮ ಇಮೇಲ್ಗೆ ಕಳಿಸಲಾಗ್ತದೆ. ಅದೇ ರೀತಿ ನೀವು ಯಾವುದೇ ಡೌಟ್ಸ್ಗಳಿದ್ದರೆ ನೀವು ಈ ಗ್ರೂಪ್ನಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆ, ಟು ಜಾಯಿನ್ ದೀಸ್ 20 ಮಾಕ್ ಟೆಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ಗಿವನ್ ನಂಬರ್. ಈ 20 ಮಾಕ್ ಟೆಸ್ಟ್ ಸೀರೀಸ್ಗಳಿಗೆ ನೀವು ಸೇರಿಕೊಳ್ಳಲು ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. Okay friends, let us move to the questions. Okay, here the question is, where is the India's first transgender university going to start? Option A Uttar Pradesh, option B Kerala, option C Rajasthan and option D Himachal Pradesh. Make it C. ಓಕೆ, ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯವನ್ನು ಎಲ್ಲಿಂದ ಪ್ರಾರಂಭ ಮಾಡಲಾಗ್ತಾ ಇದೆ? 4 ಆಪ್ಷನ್ಸ್ಗಳಿವೆ: ಉತ್ತರ ಪ್ರದೇಶ್, ಕೇರಳ, ರಾಜಸ್ಥಾನ್, ಹಿಮಾಚಲ ಪ್ರದೇಶ್. ಓಕೆ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ಓಕೆ, ದಿ ಫಸ್ಟ್ ಟ್ರಾನ್ಸ್ಜೆಂಡರ್ ಯೂನಿವರ್ಸಿಟಿ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಇನ್ ಉತ್ತರ ಪ್ರದೇಶ್. ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯವನ್ನು ನಾವು ಎಲ್ಲಿಂದ ಪ್ರಾರಂಭ ಹೋಗ್ತಾ ಇದೆ? ಉತ್ತರ ಪ್ರದೇಶ್. ಪ್ಲೀಸ್ ರಿಮೆಂಬರ್ ದಿಸ್. Okay, India's first university. Okay, please remember this information. India's first university exclusively for transgender people to facilitate education is going to start in Uttar Pradesh and the district is Kushinagar district. Okay, in Uttar Pradesh, in Kushinagar district. Please remember this. And here transgender community, they can study from class 1 to up to graduation. This also you have to remember, from class 1 to up to graduation. And even they can do research and also they can get PhD degree also. Please remember this in all information. ಇಲ್ಲಿ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯವನ್ನು ಉತ್ತರ ಪ್ರದೇಶದ ಕುಶಿನಗರ್ ಜಿಲ್ಲೆಯಿಂದ ಆರಂಭ ಮಾಡಲಾಗ್ತಾ ಇದೆ. ಇಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯವರು ಕ್ಲಾಸ್ 1 ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ PGವರೆಗೂ ಕೂಡ ಅವರು ಸ್ಟಡಿ ಮಾಡ್ಬೋದು. ಅದೇ ರೀತಿ ಅವರು ರಿಸರ್ಚನ್ನು ಕೂಡ ಮಾಡಿ ಇಲ್ಲಿ PhD ಪದವಿಯನ್ನು ಕೂಡ ಅವರು ಪಡೆದುಕೊಳ್ಳಬಹುದು. Okay, this is about the first transgender university. Let us move to the next question. Okay,
dash was the first ad hoc commission set up in India for the modernization and standardization of education. ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗ ಯಾವುದು? ಆಪ್ಷನ್ ಎ AICTE, ಆಪ್ಷನ್ ಬಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ಆಪ್ಷನ್ ಸಿ UGC, ಆಪ್ಷನ್ ಡಿ Kothari Commission. Okay, which is the first ad hoc commission set up for the modernization and standardization of education in India. Okay, ಶಿಕ್ಷಣದ ಒಂದು ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತಿರಬಹುದು. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ Kothari Commission. Okay, Kothari ಆಯೋಗ ಸರಿಯಾದ ಉತ್ತರ. Okay, if we go through the Kothari Commission, National Education Commission 1964-66 is known as the Kothari Commission. Please remember this, National Education Commission 1964-66 is known as the Kothari Commission. It is a ad hoc commission. Okay, it is set up by the government of India, and for what purpose? The main aim of this commission is, okay, to evolve the general pattern of education and also to give guidelines, to give advice and policies for the development of education in India. The main aim of Kothari Commission is to give advice on the policies and development of education, and the Kothari Commission was formed on 14 July 1964 under the chairmanship of Daulat Singh Kothari, okay, and also the chairman of UGC. ಓಕೆ, ಈ ನ್ಯಾಷನಲ್ ಎಜುಕೇಷನ್ ಕಮಿಷನ್ 1964-66 ಅನ್ನೇ ನಾವು ಏನಂತ ಕರಿತೀವಿ, ಕೋಠಾರಿ ಕಮಿಷನ್. ಓಕೆ, ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಥಾಪನೆ ಆಗಿದ್ದು ಇದೊಂದು ad hoc ಕಮಿಷನ್ ಆಗಿದೆ. ಇದರ ಮೂಲ ಉದ್ದೇಶ ಏನು? ಪ್ಯಾಟರ್ನ್ ಆಫ್ ಎಜುಕೇಷನನ್ನು ಬಗ್ಗೆ ಮಾಹಿತಿಯನ್ನು ನೀಡೋದು, ಅದೇ ರೀತಿ ಗೈಡ್ಲೈನ್ಸನ್ನು ನೀಡೋದು, ಎಜುಕೇಷನ್ ಡೆವಲಪ್ಮೆಂಟ್ಗಾಗಿ ಪಾಲಿಸಿಗಳನ್ನು ನೀಡುವುದು. ಅದೇ ರೀತಿ ಈ ಕೋಠಾರಿ ಕಮಿಷನನ್ನು 1964 ಜುಲೈ 14ರಂದು ಸ್ಥಾಪನೆ ಮಾಡಲಾಗ್ತದೆ. ಯಾರ ಒಂದು ಅಂಡರ್ನಲ್ಲಿ ಅಂತಂದರೆ ಚೇರ್ಮನ್ಶಿಪ್ ಆದ ದೌಲತ್ ಸಿಂಗ್ ಕೋಠಾರಿ, ಇವರ ಹೆಸರನ್ನು ನೀವು ನೆನಪಿನಲ್ಲಿಡಬೇಕು. ದೌಲತ್ ಸಿಂಗ್ ಕೋಠಾರಿ ಮತ್ತು UGC ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನ ಚೇರ್ಮನ್ ರವರೊಂದಿಗೆ. ಓಕೆ, ಐ ಹೋಪ್ ದಿಸ್ ಕ್ವಶನ್ ಇಸ್ ಕ್ಲಿಯರ್ ಟು ಯು. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, okay, NPE 2020, recently we heard about NPE 2020. The Union Cabinet has approved the renaming of each ministry as the Ministry of Education. Okay, very important question. Option A, Ministry of Skill Development and Entrepreneurship. Option B, Ministry of Communication. Option C, Ministry of Human Resource Development, MHRD. Option D, Development of Space. ಓಕೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NPE 2020 ಇವಾಗಲೇ ರೀಸೆಂಟಾಗಿ ಇದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಅದೆಲ್ಲ ಪ್ರಕಾರ ಯಾವ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಅಂತ ನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಸಂವಹನ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, MHRD, ಬಾಹ್ಯಾಕಾಶ ಇಲಾಖೆ. Okay, we all know this answer, I think. Okay, the right answer is option C, MHRD. Okay, Ministry of Human Resource Development. It is renamed as, okay, Ministry of Education. ಓಕೆ, ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ MHRD ಅನ್ನು ಏನಂತ ರಿನೇಮ್ ಮಾಡಲಾಗಿದೆ? ಮಿನಿಸ್ಟ್ರಿ ಆಫ್ ಎಜುಕೇಷನ್, ಶಿಕ್ಷಣ ಸಚಿವಾಲಯ ಅಂತ ಹೆಸರನ್ನು ಬದಲಾಯಿಸಲಾಗಿದೆ. Okay, the Union Cabinet approved the new education policy, okay, and renamed the Ministry of Human Resource and Development as the Ministry of Education. Okay, the major concept of underlying distance education is option A, continuing education, option B, simplicity, option C, cost effectiveness, option D, objectivity.
ಅಂತರ ಶಿಕ್ಷಣ ಅಂದರೆ ದೂರ ಶಿಕ್ಷಣದ ಮುಖ್ಯ ಪರಿಕಲ್ಪನೆ ಯಾವುದು? ಓಕೆ, ದೂರ ಶಿಕ್ಷಣದ ಮುಖ್ಯ ಪರಿಕಲ್ಪನೆ ಅಂತಂದರೆ ಆಪ್ಷನ್ ಎ ಕಂಟಿನ್ಯೂ ಎಜುಕೇಷನ್, ಅಂದರೆ ಎಜುಕೇಷನನ್ನು ಕಂಟಿನ್ಯೂ ಮಾಡುವ ಸಲುವಾಗಿ. ಸಿಂಪ್ಲಿಸಿಟಿ, ಎಜುಕೇಷನ್ ಪ್ರಾಸೆಸನ್ನು ಸಿಂಪಲ್ ಆಗಿ ಮಾಡುವ ಸಲುವಾಗಿ. ಆಪ್ಷನ್ ಸಿ ಕಾಸ್ಟ್ ಎಫೆಕ್ಟಿವ್ನೆಸ್, ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡುವ ಸಲುವಾಗಿ. ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ, ಪ್ರಮಾಣೀಕರಣದ ಸಲುವಾಗಿ. ಓಕೆ, ದ ಮೇಜರ್ ಕಾನ್ಸೆಪ್ಟ್ ಅಂಡರ್ಲೈಯಿಂಗ್ ಡಿಸ್ಟೆನ್ಸ್ ಎಜುಕೇಷನ್ ಈಸ್ ಕಂಟಿನ್ಯೂಯಿಂಗ್ ಎಜುಕೇಷನ್. ಎಜುಕೇಷನನ್ನು ಒಂದು ಎಜುಕೇಷನಲ್ಲಿ ನಿರಂತರತೆಯನ್ನು ಕಾಪಾಡಲು. ಓಕೆ, ದೂರ ಶಿಕ್ಷಣದ ಪ್ರಮುಖ ಪರಿಕಲ್ಪನೆ ಕಂಟಿನ್ಯೂಯಿಂಗ್ ಎಜುಕೇಷನ್. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಆಫ್ಟರ್ ಹೌ ಮೆನಿ ಇಯರ್ಸ್? Okay, after how many years National Education on Policy NPE reformed? Okay, as we all know, NPE has been reformed in this 2020 only. Since last 1 month we are hearing about NPE 2020. Okay, ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸುಧಾರಣೆಯಾಗಿದೆ? ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 34 years. ಆಫ್ಟರ್ 34 years NPE has been reformed. ಓಕೆ, 34 ವರ್ಷಗಳ ನಂತರ NPE ಸುಧಾರಣೆಯಾಗಿದೆ. ಓಕೆ, ಹಿಯರ್ ಯು ಕ್ಯಾನ್ ಸಿ ಸಮ್ ಮೋರ್ ಇನ್ಫಾರ್ಮೇಷನ್. ದಿ ಪಾಲಿಸಿ NPE, ಇಟ್ ವಿಲ್ ಕವರ್ ಎಲಿಮೆಂಟರಿ ಎಜುಕೇಷನ್ ಟು ಕಾಲೇಜಸ್ in both rural and urban India. Please remember this, NPE covers elementary education to colleges in both rural and urban in India. Okay, and the first NPE was in the year of 1968 by government of Prime Minister in the period of Indira Gandhi. Okay, when the Prime Minister Indira Gandhi was there in 1968, the first NPE, okay, was promulgated, and the second by the Rajiv Gandhi in 1986. Okay, after 34 years the country is set to adopt a new education policy heralding large scale transformation reforms in both school and higher education sectors. As you all know it, major reforms has been taken place in NPE 2020. Okay, 34 ವರ್ಷಗಳ ನಂತರ ಒಂದು NPEಯಲ್ಲಿ ಸುಧಾರಣೆಯನ್ನಾಗಿದೆ. ಈ NPE ಎಲಿಮೆಂಟರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಕಾಲೇಜು ಶಿಕ್ಷಣ ತನಕ, ಅದು ಅದೇ ರೀತಿ ರೂರಲ್ ಮತ್ತು ಅರ್ಬನ್ಗಳು ಎರಡನ್ನೂ ಕೂಡ ಇದು ಒಳಗೊಂಡಿದೆ. ಅದೇ ರೀತಿ ಫಸ್ಟ್ NPE ಯಾವಾಗ ಬಂದಿತ್ತಂದರೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 1968ನಲ್ಲಿ. ಅದೇ ರೀತಿ ಸೆಕೆಂಡ್ NPE ಯಾವಾಗ ಬಂತಪ್ಪ ಅಂತಂದರೆ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇನ್ ದ ಪೀರಿಯಡ್ ಆಫ್ 1986ನಲ್ಲಿ. ಓಕೆ, ಅದೇ ರೀತಿ ಈಗ 34 ವರ್ಷಗಳ ನಂತರ ಮತ್ತೆ NPEಯನ್ನು ಸುಧಾರಣೆ ಮಾಡಲಾಗಿದೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Which of the following is a non-conventional learning program in higher education? Okay, option A Swayam, option B face-to-face teaching learning, option C tutorial class, option D seminar. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮವಾಗಿದೆ? ಆಪ್ಷನ್ ಎ ಸ್ವಯಂ, ಆಪ್ಷನ್ ಬಿ ಮುಖಾಮುಖಿ ಬೋಧನೆ ಕಲಿಕೆ, ಆಪ್ಷನ್ ಸಿ ಟ್ಯುಟೋರಿಯಲ್ ವರ್ಗ, ಆಪ್ಷನ್ ಡಿ ಸೆಮಿನಾರ್. ಓಕೆ, ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಮೀನ್ಸ್ ಸ್ಟೂಡೆಂಟ್ಸ್ need not to go to college, school, need not to be attend the classes regularly. Okay, they can study by their own, for example online learning. ಓಕೆ, ಇಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆ ಅಂತಂದರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಿ ಕಲಿಯುವ ಅವಶ್ಯಕತೆ ಇರೋದಿಲ್ಲ. ಓಕೆ, ಅಸಾಂಪ್ರದಾಯಿಕ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಕಲಿಯುವುದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಓಕೆ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಹೈಯರ್ ಎಜುಕೇಷನ್? ಎಸ್, ದ ರೈಟ್ ಆನ್ಸರ್ ಇಸ್ ಸ್ವಯಂ. ಓಕೆ, ಇಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದರೆ ಅದು ಸ್ವಯಂ. Okay, if you go through the SWAYAM, it is acronym stands for, please remember this, Study Webs of Active Learning for Young Aspiring Minds. Please remember this. SWAYAM stands for Study Webs of Active Learning for Young Aspiring Minds. Okay, is an Indian MOOC. Please remember this, it is an Indian MOOC platform. MOOC stands for Massive Open Online Course. Okay, once this question has been arised in the previous year, MOOC stands for Massive Open Online Course. And please remember, SWAYAM is a MOOC platform.
Okay, and Swayam is an initiative launched by Ministry of Education, Government of India under Digital India to give coordinated stage and pre-entry to web series, web courses. Okay, it was launched on 9th July 2017 by Honorable President of India. ಓಕೆ ಸ್ವಯಂ ಇದು ಒಂದು ಮೂಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಮೂಕ್ ಅಂತಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಓಕೆ, ಸ್ವಯಂನ ಒಂದು ಅಕ್ರಾಮಿನನ್ನು ನೀವು ಕಡೆ ನೆನಪಿನಲ್ಲಿ ಇಡಬೇಕಾಗ್ತದೆ. ಮೂಕ್ ಅಂತಂದರೆ ಸ್ವಯಂ ಅಂತಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಓಕೆ, ಮೂಕನ್ನು ಆಲ್ರೆಡಿ ಈಗಾಗಲೇ KSET ಅಥವಾ ನೆಟ್ ಒಂದು ಎಕ್ಸಾಮ್ನಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಸ್ವಯಂನ ಅಕ್ರಾನಿಮ್ ಕೂಡ ಮುಂದೆ ಬರುವ KSET, ನೆಟ್, MESET ಎಕ್ಸಾಮ್ನಲ್ಲಿ ಕೇಳಬಹುದು. ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ನೆನಪಿನಲ್ಲಿ ಇಡಬೇಕು. ಅದೇ ರೀತಿ ಈ ಸ್ವಯಂನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಲಾಂಚ್ ಮಾಡಲಾಗಿದೆ. ಅದೇ ರೀತಿ ಈ ಸ್ವಯಂ ಎಂಬುದು 9th July 2017 ಪ್ರೆಸಿಡೆಂಟ್ ಅವರು ಲಾಂಚನ್ನು ಮಾಡಿದ್ದಾರೆ. ಓಕೆ, ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Okay, Global Initiative of Academic Networks GIAN has been launched by Government of India in order to option A encourage Indian scholars to learn abroad, option B discourage Indian scholars from researching, option C encourage global scholars engagement with their counterpart in India, option D encourage global scholars engagement with Indian counterpart abroad. Okay, Global Initiative of Academic Network GIAN ಅನ್ನು ಭಾರತ ಸರ್ಕಾರವು ಪ್ರಾರಂಭಿಸಿದೆ. ಯಾಕಂತಂದರೆ ಆಪ್ಷನ್ ಎ ಭಾರತೀಯ ವಿದ್ವಾಂಸರನ್ನು ವಿದೇಶದಲ್ಲಿ ಕಲಿಯಲು ಪ್ರೋತ್ಸಾಹಿಸಲು, ಆಪ್ಷನ್ ಬಿ ಭಾರತೀಯ ವಿದ್ವಾಂಸರನ್ನು ರಿಸರ್ಚ್ ಸಂಶೋಧನೆಯಿಂದ ನಿರುತ್ಸಾಹಗೊಳಿಸುವುದು, ಆಪ್ಷನ್ ಸಿ ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು, ಆಪ್ಷನ್ ಡಿ ವಿದೇಶದಲ್ಲಿ ಭಾರತೀಯ ಪ್ರತಿರೂಪದೊಂದಿಗೆ ಜಾಗತಿಕ ವಿದ್ವಾಂಸರನ್ನು ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟು ಎನ್ಕರೇಜ್ ಗ್ಲೋಬಲ್ ಸ್ಕಾಲರ್ಸ್ ಎಂಗೇಜ್ಮೆಂಟ್ ವಿತ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಅವರನ್ನು ಪ್ರೋತ್ಸಾಹಿಸುವುದು ಜ್ಞಾನ ಒಂದು ಮುಖ್ಯ ಉದ್ದೇಶವಾಗಿತ್ತು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, NKC, which stands for National Knowledge Commission, was headed by option A Anil Kakodkar, option B Professor Yashpal, option C Sam Pitroda, option D none of the above. ರಾಷ್ಟ್ರೀಯ ಜ್ಞಾನ ಆಯೋಗ NKC ನ್ಯಾಷನಲ್ ನಾಲೆಜ್ ಕಮಿಷನ್ ನೇತೃತ್ವವನ್ನು ಯಾರು ವಹಿಸಿದ್ರು? ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಾಮ್ ಪಿಟ್ರೋದಾ. ಓಕೆ, NKC ವಾಸ್ ಹೆಡೆಡ್ ಬೈ ಸ್ಯಾಮ್ ಪಿಟ್ರೋಡಾ. NKC ಒಂದು ನೇತೃತ್ವವನ್ನು ಸ್ಯಾಮ್ ಪಿಟ್ರೋಡಾ ಎಂಬುವರು ವಹಿಸಿದ್ರು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Okay, here we can read some more information related to NKC. NKC stands for National Knowledge Commission. Okay, it is an Indian think tank. Please remember this. NKC is an Indian think tank. Okay, charged with considering possible policy that might sharpen India's comparative advantage in the knowledge intensive sector. Please remember this. This is under the knowledge intensive service sector. Okay, it was constituted on 13th June 2005 by Prime Minister of India Manmohan Singh. Okay, in 2005 by Manmohan Singh. Okay, what was the objective of NKC? The main objective of NKC is enable the development of vibrant knowledge based society. And where is the headquarters of NKC? It is in New Delhi. First executive Sam Pitroda, founded on 13th June 2005. Okay, NKC ಅಂತಂದರೆ ನ್ಯಾಷನಲ್ ನಾಲೆಜ್ ಕಮಿಷನ್. ಇದು ಒಂದು ಇಂಡಿಯನ್ ಥಿಂಕ್ ಟ್ಯಾಂಕ್ ಅಂತ ಇದಕ್ಕೆ ನಾವು ಕರಿತೀವಿ. ಅದೇ ರೀತಿ ಇದರ ಮುಖ್ಯ ಉದ್ದೇಶ ಎನೇಬಲ್ ದ ಡೆವಲಪ್ಮೆಂಟ್ ಆಫ್ ಎ ವೈಬ್ರೆಂಟ್ ನಾಲೆಜ್ ಬೇಸ್ಡ್ ಸೊಸೈಟಿ. ಒಂದು ನಾಲೆಜ್ ಬೇಸ್ಡ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದನ್ನು 13 ಜೂನ್ 2005 ಸ್ಥಾಪನೆ ಮಾಡಲಾಗ್ತದೆ. ಓಕೆ, ಇದರ ಒಂದು ಕೇಂದ್ರ ಕಚೇರಿ ನ್ಯೂ ಡೆಲ್ಲಿನಲ್ಲಿದೆ. ಓಕೆ, ಇದರ ಫಸ್ಟ್ ಎಕ್ಸಿಕ್ಯೂಟಿವ್ ಯಾರಾಗಿದ್ದಾರೆ ಅಂತಂದರೆ ಸ್ಯಾಮ್ ಪಿತ್ರೋಡಾ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ದಿ ಯೂನಿವರ್ಸಿಟಿ ಆಫ್ ವಲ್ಲಭಿ ವಾಸ್
an important center for dash learning. Option A Greek culture, option B Jain education, option C Buddhist education, option D Brahmanical education. ಓಕೆ ವಲ್ಲಭಿ ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು. ಓಕೆ ಆಪ್ಷನ್ ಎ ಗ್ರೀಕ್ ಸಂಸ್ಕೃತಿ, ಆಪ್ಷನ್ ಬಿ ಜೈನ ಶಿಕ್ಷಣ, ಆಪ್ಷನ್ ಸಿ ಬೌದ್ಧ ಶಿಕ್ಷಣ, ಆಪ್ಷನ್ ಡಿ ಬ್ರಾಹ್ಮಣ ಶಿಕ್ಷಣ. ಓಕೆ ವಲ್ಲಭಿ ಓಕೆ ಯೂನಿವರ್ಸಿಟಿ ಆಫ್ ವಲ್ಲಭಿ ವಾಸ್ ಫೇಮಸ್ ಫಾರ್ ಬುದ್ಧಿಸ್ಟ್ ಎಜುಕೇಷನ್. ಪ್ಲೀಸ್ ರಿಮೆಂಬರ್ ದಿಸ್. ವಲ್ಲಭಿ ವಿಶ್ವವಿದ್ಯಾಲಯ ಒಂದು ಬೌದ್ಧ ಶಿಕ್ಷಣಕ್ಕೆ ಫೇಮಸ್ ಆಗಿತ್ತು. Okay, the University of Vallabhi was an important center of Buddhist learning. Please remember this. And also Hinayana Buddhism. Okay, between 600 CE and 1200 CE. Okay, University of Vallabhi ಇದು ಒಂದು ಬೌದ್ಧ ಶಿಕ್ಷಣ ಮತ್ತು ಹಿನಾಯನ ಬುದ್ಧಿಸಂ ಶಿಕ್ಷಣಕ್ಕೆ ಇದು ಹೆಚ್ಚಿನ ಮಹತ್ವವನ್ನು ನೀಡಿತ್ತು. Okay, the next question is the main aim of faculty recharge scheme of UGC. Faculty recharge scheme of UGC. Okay, option A address the shortage of faculty in higher education institution. Option B upgrade the teaching skills of the faculty. Option C upgrade the research infrastructure for the faculty in colleges and universities. Option D strengthen the academia's industry linkage. UGCಯ ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯ ಮುಖ್ಯ ಗುರಿ ಏನಾಗಿತ್ತು? ಓಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಡ್ರೆಸ್ ದಿ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು ಈ UGC ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯ ಒಂದು ಮುಖ್ಯ ಗುರಿಯಾಗಿತ್ತು. ಓಕೆ ಅಡ್ರೆಸ್ ದಿ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಓಕೆ ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Okay, which of the following is an online storehouse for all academic awards like certificates, diplomas, degrees, mark sheets, etc.? Option A Swayam, option B National Digital Library, option C National Academic Library, option D National Academic Depository. ಪ್ರಮಾಣ ಪತ್ರಗಳು, ಡಿಪ್ಲೊಮಾಗಳು, ಡಿಗ್ರಿ ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರ್ ಹೌಸ್ ಈ ಕೆಳಗಿನವುಗಳಲ್ಲಿ ಯಾವುದು? ಸ್ವಯಂ, ರಾಷ್ಟ್ರೀಯ ಡಿಜಿಟಲ್ ಗ್ರಂಥಾಲಯ, ರಾಷ್ಟ್ರೀಯ ಶೈಕ್ಷಣಿಕ ಗ್ರಂಥಾಲಯ, ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ. ಓಕೆ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ NAD. ಓಕೆ ಇದಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಅಂತ ಕರಿತೀವಿ. ಓಕೆ ಪ್ಲೀಸ್ ಟ್ರೈ ಟು ರಿಮೆಂಬರ್ ಇಟ್ ಇನ್ ಇಂಗ್ಲೀಷ್ ಓನ್ಲಿ. ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ. ಓಕೆ NAD. ಓಕೆ ಪ್ಲೀಸ್ ರಿಮೆಂಬರ್ ದಿಸ್. NAD ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ. Okay, the Union Cabinet has approved establishing NAD on the pattern of security depository in its meeting held on 27th October 2016. Okay, and the vision of NAD is born out of an initiative. Okay, the main aim of NAD is it is an online storehouse for all academic awards. Please remember this. NAD is an online storehouse of all academic awards which include certificates and all. Okay, and NAD is a 24/7 online store. Please remember it is a 24/7 online store for storehouse for all academic awards, certificates, diploma, degrees, mark sheets, etc. ಓಕೆ NAD ಎಂಬುದು ಇದು 24/7 ಆನ್ಲೈನ್ ಸ್ಟೋರ್ ಹೌಸ್ ಆಗಿದೆ. ಮಾರ್ಕ್ ಶೀಟ್ ಆಗಿರ್ಬೋದು, ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಡಿಗ್ರೀಸ್ ಎಟ್ಸೆಟ್ರಾ. Okay, let us move to the next question. The introduction of MOOC in open and distance learning program is justified because of option A low cost considerations, option B speed considerations, option C accessibility considerations, option D novelty considerations. MOOC stands for Massive Open Online Course. Please remember it, Massive Open Online Course in open and distance learning. Okay, program is justified because
ಓಕೆ 4 ಆಪ್ಷನ್ಸ್ ಆರ್ ದೇರ್. ಮುಕ್ತ ಮತ್ತು ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಕ್ ಪರಿಚಯವನ್ನು ಸಮರ್ಥಿಸಲಾಗಿದೆ ಏಕೆಂದರೆ ಕಡಿಮೆ ವೆಚ್ಚ, ವೇಗ, ಪ್ರವೇಶಿಸುವಿಕೆ ಪರಿಗಣನೆ, ನವೀನ ಪರಿಗಣನೆಗಳು. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಕ್ಸೆಸಿಬಿಲಿಟಿ ಕನ್ಸಿಡರೇಷನ್ ಅಂದರೆ ಪ್ರವೇಶದ ಪರಿಗಣನೆಗಳು. ಓಕೆ, everyone can join MOOC, very easy process, by very easy process, so it is very easy to access the students. Okay, the next question is Center for Cellular and Molecular Biology is located in Hyderabad, Chennai, Bangalore, Ahmedabad. Okay, ಸೆಲ್ಯುಲರ್ ಮತ್ತು ಆಣ್ವಿಕ ಜೀವಶಾಸ್ತ್ರ ಕೇಂದ್ರ. ಓಕೆ, ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಎಲ್ಲಿದೆ? ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಅಹಮದಾಬಾದ್. ಓಕೆ, ಇಟ್ ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಎಲ್ಲಿದೆ? ಇದು ಹೈದರಾಬಾದ್ನಲ್ಲಿದೆ. ಓಕೆ, ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ CCMB. CCMB ಸ್ಟ್ಯಾಂಡ್ಸ್ ಫಾರ್ Center for Cellular and Molecular Biology. Okay, it is an Indian fundamental life science research, okay, which is located in the Hyderabad. Okay, it works under the Council of Scientific and Industrial Research. Okay, CCMB is designated Center for Excellence. Please remember, it is designated Center for Excellence by Global Molecular and Cell Biology Network, UNESCO. Okay, please remember this. CCMB ಅಂತಂದರೆ ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ. ಅದೇ ಇದು ಹೈದರಾಬಾದ್ನಲ್ಲಿದೆ. ಓಕೆ, ಇದು ಯಾವ ಅಂಡರ್ ವರ್ಕ್ ಮಾಡ್ತದಪ್ಪ ಅಂತಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಅಂಡರ್ ಕೆಲಸ ಮಾಡ್ತದೆ. ಅದೇ ರೀತಿ ಇದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂಬುವ ಒಂದು ಡೆಸಿಗ್ನೇಷನನ್ನು ಗ್ಲೋಬಲ್ ಮಾಲಿಕ್ಯುಲರ್ ಆ್ಯಂಡ್ ಸೆಲ್ ಬಯಾಲಜಿ ನೆಟ್ವರ್ಕ್ ಯುನೆಸ್ಕೋನಿಂದ ನೀಡಲಾಗಿದೆ. ಇದನ್ನು ನೆನಪಿನಲ್ಲಿಡಬೇಕು. ಪ್ಲೀಸ್ ರಿಮೆಂಬರ್, CCMB is designated Center of Excellence by Global Molecular and Cell Biology Network, UNESCO. Okay friends, this is about today's session. Thank you one and all. Okay, for upcoming Karnataka state eligibility test, we are providing 20 mock tests in English and also in Kannada. Okay, these mock tests are very helpful to boost your preparation. Okay, to join these 20 mock tests, you can contact to this number, and once if you subscribe to these 20 mock tests, you will be added to our paid WhatsApp group. From here also you can access the mock test. Okay, thank you one and all, and I wish all the best for your preparation. Okay, if you like the video, if you want more and more videos on KCET examination, you can subscribe to our Global Online University channel. Thank you.